BGMI ಗೇಮನ್ನು ನಮ್ಮ ಗೌರ್ಮೆಂಟ್ ಅವರು ಮತ್ತೆ ಬ್ಯಾನ್ ಮಾಡ್ತಾರಂತೆ. ಪಬ್ಜಿ ಇತ್ತು, ಪಬ್ಜಿ ಬ್ಯಾನ್ ಆಯಿತು. ಪಬ್ಜಿ ಆದಮೇಲೆ ಅದನ್ನು BGMI ಹೆಸರಲ್ಲಿ ಮತ್ತೆ ತಗೊಂಡ್ಬರ್ತಾರೆ, ಮತ್ತೆ ಬ್ಯಾನ್ ಆಗುತ್ತೆ, ಮತ್ತೆ ವಾಪಸ್ ಬರುತ್ತೆ. ಇದೀಗ ಮತ್ತೆ ಬ್ಯಾನ್ ಮಾಡ್ತಾರಂತೆ. ಇದೇನು ಆಟ ಮಾಡ್ಕೊಂಡವ್ರ ಅಂತ. ಹೈ, ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಹೌದು, BGMI ಮತ್ತೆ ಬ್ಯಾನ್ ಆಗಬಹುದು ಅಂತ ಹೇಳಲಾಗ್ತದೆ. ಆಟನ ಅಂತ ಒಂದ್ಸಲ ಬ್ಯಾನ್ ಮಾಡಿ ಬಿಸಾಕ್ಬಿಡ್ಬೇಕಂತ. ಏನಿದು ತಗೊಂಬರೋದು ಮತ್ತು ಬ್ಯಾನ್ ಮಾಡೋದು ಏನಕ್ಕೆ ಅಂತ ಗೊತ್ತಿಲ್ಲ. ನಮ್ಮ ಗೌರ್ಮೆಂಟ್ ಇಂದು ಸೈಬರ್ ಸೆಕ್ಯೂರಿಟಿ ಡಿವಿಷನ್ ಏನಿದೆ, ಇವರು BGMI ಗೇಮನ್ನು ಬ್ಯಾನ್ ಮಾಡೋದಕ್ಕೆ ರೆಕಮೆಂಡ್ ಮಾಡಿದಾರಂತೆ. ಅನೇಕ ಕಾರಣಗಳಿದಾವೆ, ಆಯ್ತಾ. ಅದರಲ್ಲಿ ಮೇಯ್ನ್ ಹೇಳಲಾಗ್ತಾ ಇರುವಂಥದ್ದು, ಪಾಕಿಸ್ತಾನದ ಒಬ್ಬ ಮಹಿಳೆ ಬಾಯ್ ಫ್ರೆಂಡ್ ಹುಡುಕೊಂಡು ನಮ್ಮ ದೇಶಕ್ಕೆ ಬಂದಿದ್ದೊಂದು ನ್ಯೂಸ್ ನಮ್ಮೆಲ್ಲರಿಗೂ ಗೊತ್ತಿರ್ಬೋದು. ಈಗ ಒಂದು 6 ತಿಂಗಳು ಮುಂಚೆ ಅನಿಸುತ್ತೆ. ಇದು ಒನ್ ಆಫ್ ದ ರೀಸನ್ ಆಗಿರ್ಬೋದು ಅಂತ ಹೇಳಲಾಗ್ತಾ ಇದೆ. ಏನಪ್ಪ, ಒಂದ್ಸಲ ಬ್ಯಾನ್ ಮಾಡ್ಬೇಕು. ಏನಕ್ಕೆ ಹಿಂಗೆ ಆಟ ಆಡ್ತಾರೆ ಅಂತ ಗೊತ್ತಿಲ್ಲ. ಗೇಮರ್ಸ್ಗಳ ಎಮೋಷನ್ ಮೇಲೆ ಗೌರ್ಮೆಂಟ್ ಪ್ಲೇ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಫೈನಲಿ ನಮ್ಮ ಕರ್ನಾಟಕ ಸರ್ಕಾರ ಬೆಂಗಳೂರಿನಲ್ಲಿ ಬೈಕ್ ಟ್ಯಾಕ್ಸಿಯನ್ನು ಬ್ಯಾನ್ ಮಾಡಿದರೆ, ಪಾಲಿಸಿಯನ್ನು ರಿಮೂವ್ ಮಾಡಿದರೆ. ಇನ್ಮೇಲೆ ಯಾವ ಅಪ್ಲಿಕೇಶನ್ ಸಹ, ಓಲಾ ಆಗಿರ್ಬೋದು, ಊಬರ್ ಆಗಿರ್ಬೋದು, ರ್ಯಾಪಿಡೋ ಆಗಿರ್ಬೋದು, ಯಾರು ಕೂಡ ಬೈಕ್ ಟ್ಯಾಕ್ಸಿಯನ್ನು ಪ್ರೊವೈಡ್ ಮಾಡುವ ಆಗಿಲ್ಲ. ಸೊ ಇನ್ಮೇಲೆ ರ್ಯಾಪಿಡೋ ಬೈಕ್ ಕತೆ ಮುಗೀತು. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ನಮ್ಮ ಕರ್ನಾಟಕ ಗೌರ್ಮೆಂಟ್ ಇದೀಗ ರೋಡ್ ಟ್ಯಾಕ್ಸನ್ನು ಜಾಸ್ತಿ ಮಾಡಿದ್ದಾರೆ. ಯಪ್ಪ, ನೀವು ನಂಬಲ್ಲ, ನಮ್ಮ ದೇಶದಲ್ಲಿ ಕರ್ನಾಟಕದಲ್ಲೇ ಅತಿ ಹೆಚ್ಚು ರೋಡ್ ಟ್ಯಾಕ್ಸನ್ನು ನಾವು ಕಟ್ತೀವಿ. ಹೈಯೆಸ್ಟ್ ರೋಡ್ ಟ್ಯಾಕ್ಸ್ ನಮ್ಮ ಕರ್ನಾಟಕದಲ್ಲಿ. ನಮ್ದು ಯಾವ ಕರ್ಮ ಆಗೋರು ಯಪ್ಪ, ಏನಕ್ಕೆ ಹಿಂಗೆ ಅಂತ ಗೊತ್ತಿಲ್ಲ. ಮುಂಚೆ ಎಲ್ಲ ರೋಡ್ ಟ್ಯಾಕ್ಸ್ ಯೂಶಲಿ 11% ಇರ್ತಿತ್ತಂತೆ. ಇದೀಗ 13ರಿಂದ 20%ಗೆ ರೋಡ್ ಟ್ಯಾಕ್ಸನ್ನು ಜಾಸ್ತಿ ಮಾಡಿದ್ದಾರೆ. 13ರಿಂದ 20%. ಈವನ್ ಎಲೆಕ್ಟ್ರಿಕ್ ವೆಹಿಕಲ್ಗಳಿಗೂ ಸಹ ನೀವೇನಾದರೂ 25 ಲಕ್ಷಕ್ಕಿಂತ ಜಾಸ್ತಿ ಬೆಲೆ ಬಾಳುವಂಥ ಎಲೆಕ್ಟ್ರಿಕ್ ವೆಹಿಕಲ್ನ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಫ್ಲ್ಯಾಟ್ 10% ಟ್ಯಾಕ್ಸನ್ನು ಕಟ್ಟಬೇಕು. 25 ಲಕ್ಷ ರೂಪಾಯಿ ಅಂತ ಅಂದರೆ 2.5 ಲಕ್ಷ ಟ್ಯಾಕ್ಸ್. ಓ ಮೈ ಗಾಡ್. ಫ್ಲ್ಯಾಟ್ 10% ಲೈಫ್ ಟೈಮ್ ಅಂಥದ್ದು. ಬಟ್ ಸ್ಟಿಲ್, ಆಯಿತಾ, ಬೇರೆ ಯಾವ ರಾಜ್ಯಗಳು ಸಹ ನಂಗೆ ಅನ್ನಿಸ್ದಂಗೆ ಮಾಡ್ತಿಲ್ಲ. ಇಷ್ಟು ದಿನ ಎಲೆಕ್ಟ್ರಿಕ್ ವೆಹಿಕಲ್ಗೆ ಯಾವುದೇ ರೋಡ್ ಟ್ಯಾಕ್ಸ್ ಇರಲಿಲ್ಲ, ಕನ್ಸೆಷನ್ ಕೊಟ್ಟಿದ್ರು. ಬಿಡಿ, ನೋ ಕಾಮೆಂಟ್ಸ್. ನಿಮ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಬಜಾಜ್ ಅವರು ಇದೀಗ CNG ಬೈಕನ್ನು ತಗೊಂಡ್ಬರ್ತಾರಂತೆ, ಆಯಿತಾ. ಗ್ಯಾಸ್, ನಾವೀಗ ಆಟೋದಿಗೆ CNG ಹಾಕಿಸ್ತಾರೆ ಗೊತ್ತಾ, ಗ್ಯಾಸ್ ಹಾಕಿಸ್ತಾರೆ ಗೊತ್ತಾ, ಪೆಟ್ರೋಲ್ ಡೀಸೆಲ್ ಬದಲು. ಸೊ ಆ ಥರ ಬೈಕನ್ನು ತಗೊಂಡ್ಬರ್ತಾರಂತೆ. ಬೆಂಕಿ ಗುರು, ಯಪ್ಪ, ನಂಗೆ ಅನ್ನಿಸ್ದಂಗೆ ಹೆವಿ ದುಡ್ಡು ಉಳಿಯಬಹುದು, ಮೈಲೇಜು ಚೆನ್ನಾಗಿರುತ್ತೆ ಅಂತ ಕಾಣುತ್ತೆ. ಕಾದು ನೋಡೋಣ. ಬಟ್ ಎಷ್ಟು ಸೇಫ್ ಅಂತ ಗೊತ್ತಿಲ್ಲ. ಆದ್ರೂ ನೋಡೋಣ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಬಟ್ ಆಕ್ಸಿಡೆಂಟ್ಸ್ ಎಲ್ಲ ಆದಾಗ ಇನ್ ಕೇಸ್ ಅದು ಡ್ಯಾಮೇಜ್ ಆಯಿತು ಅಂದರೆ, ಸ್ಪಾರ್ಕ್ ಬಂತು ಅಂತ ಅಂದರೆ ಗೊತ್ತಿಲ್ಲಪ್ಪ, ನನಗೆ ಗೊತ್ತಿಲ್ಲ ಎಷ್ಟು ಸೇಫ್ ಅಂತ ಗೊತ್ತಿಲ್ಲ. ಯೂಶಲಿ ಗೌರ್ಮೆಂಟ್ ಅವರು ಅಷ್ಟಿಲ್ಲದೆ ಕೊಡಲ್ಲ ಅಪ್ರೂವಲ್ನ. ನೋಡೋಣ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದವರು, ಡೆಲ್ಲಿಯಲ್ಲಿ ಇದೇ ಮೊದಲ ಬಾರಿಗೆ ಒಬ್ಬ ವ್ಯಕ್ತಿಯ ಕೈಯನ್ನು ಟ್ರಾನ್ಸ್ಪ್ಲಾಂಟ್ ಮಾಡಿದ್ದಾರೆ. ಆ ಒಂದು ಫೋಟೋ ತೋರಿಸ್ತಾ ಇದ್ದೀನಿ. ಒಬ್ಬ ಮಹಿಳೆಯ ಕೈಯನ್ನು ಒಬ್ಬ ಮನುಷ್ಯಂಗೆ ಹುಡುಗಂಗೆ ಹಾಕಿರೋದಾಯ್ತಾ. ನೋಡ್ತಾ ಇದ್ದೀರಾ. ಇಂಟ್ರೆಸ್ಟಿಂಗ್. ಈ ಮೆಡಿಕಲ್ ಫೀಲ್ಡ್ ಎಷ್ಟು ಬೇಗ ಇಂಪ್ರೂವ್ ಆಗ್ತಾ ಇದೆ ಅನ್ನೋದಕ್ಕೊಂದು ದೊಡ್ಡ ಎಕ್ಸಾಂಪಲ್. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು, ರೀಸೆಂಟಾಗಿ ಬಂದಿರುವಂಥ ಸರ್ವೆ ಪ್ರಕಾರ ಸುಮಾರು 73% ಜನ ಇನ್ ಕೇಸ್ UPI ಟ್ರಾನ್ಸಾಕ್ಷನ್ಗೆ ಏನಾದರೂ ಗೌರ್ಮೆಂಟ್ನವ್ರು ಚಾರ್ಜ್ ಮಾಡೋಕ್ಕೆ ಶುರು ಮಾಡಿದ್ರು ಅಂತ ಅಂದರೆ, ಈಗ ಯಾವುದೇ UPI ಟ್ರಾನ್ಸಾಕ್ಷನ್ಗೆ ಕಸ್ಟಮರ್ಗಳಿಗೆ ಚಾರ್ಜ್ ಮಾಡಲ್ಲ. ಇನ್ ಕೇಸ್ ಫ್ಯೂಚರ್ನಲ್ಲಿ ಮಾಡಿದ್ರೆ 73% ಜನ UPIನ ಯೂಸ್ ಮಾಡಲ್ವಂತೆ, ಆಯಿತಾ. ಅವ್ರು ಫ್ರೀಯಾಗಿಟ್ಟರೆ ಒಳ್ಳೆಯದು. ಬಟ್ ಎಲ್ಲಿ ತನಕ ಫ್ರೀಯಾಗಿಡ್ತಾರೆ ಗೊತ್ತಿಲ್ಲ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು, ಗೂಗಲ್ ಮ್ಯಾಪ್ ಏನಿದೆ, ಗೂಗಲ್ನವರು ಒಂದು ಹೊಸ ಫೀಚರ್ ಮೇಲೆ ವರ್ಕ್ ಮಾಡ್ತಾ ಇದ್ದಾರಂತೆ. ಗೂಗಲ್ ಮ್ಯಾಪ್ನಲ್ಲಿ ಒಂದು ಜಾಗ ಹುಡ್ಕೊಂಡು ಹೋಗ್ತಾ ಇರ್ತೀರ, ಆ ಜಾಗದ ಬಾಗಿಲು, ಫಾರ್ ಎಕ್ಸಾಂಪಲ್ ಮಾಲ್ ಇದೆ ಅಂತ ಅಂದ್ಕೊಳ್ಳಿ, ಆ ಮಾಲ್ ಎಂಟ್ರೆನ್ಸ್ ಯಾವ ಕಡೆ ಇದೆ, ಈಗಲೂ ಇದೆ ಆ ಫೀಚರು. ಫಾರ್ ಎಕ್ಸಾಂಪಲ್ ಕೆಲವು ಮೆಟ್ರೋ ಸ್ಟೇಷನ್ನು, ಕೆಲವೊಂದು ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಈ ಒಂದು ಫೀಚರ್ ಇದೆ. ಸಣ್ಣ ಸಣ್ಣ ಶಾಪ್ನಲ್ಲೂ ಕೂಡ ಅವ್ರ ಡೋರ್ ಎಲ್ಲಿದೆ, ಅಂದರೆ ತುಂಬ ದೊಡ್ಡ ಜಾಗ ಇದೆ ಅಂತ ಅಂದರೆ ಗೇಟ್ ಎಲ್ಲಿದೆ, ಯಾವ ಕಡೆ ಇದೆ ಅನ್ನೋದನ್ನು ಆ ಫೀಚರ್ ಕೂಡ ಬರುತ್ತೆ. ಅದ್ರ ಮೇಲೆ ವರ್ಕನ್ನು ಮಾಡ್ತಾ ಇದ್ದಾರಂತೆ. ಒಂದು ಒಳ್ಳೆಯ ವಿಷಯ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು, ಫ್ಲಿಪ್ಕಾರ್ಟ್ನವರು ಇನ್ಸ್ಟ್ಯಾಂಟ್ ಡೆಲಿವರಿ ಫೀಚರ್ನ ತಗೊಂಡ್ಬರ್ತಾ ಇದ್ದಾರಂತ, ಆಯಿತಾ. 10ರಿಂದ 15 ನಿಮಿಷದಲ್ಲಿ ಫ್ಲಿಪ್ಕಾರ್ಟ್ನವರು ವಸ್ತುಗಳನ್ನು ಡೆಲಿವರ್ ಮಾಡುವಂಥ ಫೀಚರು. ಅದು ಎಲೆಕ್ಟ್ರಾನಿಕ್ ಆದರೂ ಆಗಿರ್ಬೋದು, ಗ್ರಾಸರಿನಾದರೂ ಆಗಿರ್ಬೋದು, ಯಾವುದೇ ವಸ್ತುಗಳನ್ನು ಈ ಲೋಕಲ್ ಅವೈಲಬಲ್ ಇದ್ದರೆ ಬರೀ 10ರಿಂದ 15 ನಿಮಿಷದಲ್ಲಿ ಡೆಲಿವರ್ ಮಾಡ್ತಾರಂತೆ. ಹೆವಿ ಯೂನಿಕ್ ಫೀಚರ್ ನಂಗೆ ಅನ್ನಿಸ್ದಂಗೆ. ಬಂತು ಅಂದರೆ ನಾವು ಫೋನು ಎಲ್ಲ ಎಲೆಕ್ಟ್ರಾನಿಕನ್ನು ಪಟ್ ಅಂತ ಆರ್ಡರ್ ಮಾಡ್ಬೋದು. ನೋಡೋಣ ಯಾವ ರೀತಿ ಇಂಪ್ಲಿಮೆಂಟ್ ಆಗುತ್ತೆ ಅಂತ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು, ನಮ್ಮ ದೇಶದ ಮೊಟ್ಟ ಮೊದಲ AI ಟೀಚರನ್ನು ಕೇರಳದ ಒಂದು ಸ್ಕೂಲ್ ತೊಗೊಂಬಂದಿರುವಂಥದ್ದು. ಐರಿಸ್ ಅಂತ ಇದ್ರೆ ಹೆಸರು, ನೋಡ್ತಾ ಇದ್ದೀರಾ.
ಮಕ್ಕಳು ಆ್ಯಕ್ಚುಯಲ್ ಟೀಚರ್ ಇದ್ರೇ ಅರ್ಥ ಮಾಡ್ಕೊಳ್ಳೋದು, ಅವ್ರ ಮಾತು ಕೇಳೋದು ಕಷ್ಟ. ಇನ್ನು AI ಟೀಚರ್ ತಗೊಬಂದ್ಬಿಟ್ರೆ ಏನು ಮಾತು ಕೇಳ್ತಾವೋ ಗೊತ್ತಿಲ್ಲ. ಚೆನ್ನಾಗಿದೆ ಕಾನ್ಸೆಪ್ಟು, ನೋಡೋಣ. ಇಂಟ್ರೆಸ್ಟಿಂಗ್ ಆಗಿದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸಿನಿಮಾ ಕ್ಯಾಮ್ರಾವನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿ ರೆಡ್. ಇದೀಗ ನಿಕಾನ್ ಅವರು ರೆಡ್ಡನ್ನು ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಪ್ಪ, ರೆಡ್ಡು ತುಂಬ ಪಾಪ್ಯುಲರ್ ಬ್ರ್ಯಾಂಡು ಸಿನಿಮಾ ಲೈನಲ್ಲಿ. ಅಲೆಕ್ಸಾ ಎಲ್ಲ ಯಾವ ರೀತಿ ಇದೆ ಆ ಥರ ಈ ರೆಡ್ಡು ಕೂಡ ಒಂದು ಕಂಪ್ನಿ. ಎಕ್ಸ್ಪೆನ್ಸಿವ್ ಕ್ಯಾಮ್ರಾಗಳವೆಲ್ಲ ಸಿನಿಮಾ ಲೈನು. ಸೊ ಇದೀಗ ನಿಕಾನ್ ಅವರು ಅದನ್ನು ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ನೀವೇನಾದರೂ ಆ್ಯಂಡ್ರಾಯ್ಡಿಂದ ಐಫೋನಿಗೆ ಸ್ವಿಚ್ ಆಗ್ತಾ ಇದ್ದೀರಾ ಅಂದರೆ ಒಂದು ಲೆವೆಲ್ಗೆ ಈಸಿಯಾಗಿ ಸ್ವಿಚ್ ಆಗ್ಬೋದು. ಆದರೆ ಐಫೋನಿಂದ ಆ್ಯಂಡ್ರಾಯ್ಡಿಗೆ ಸ್ವಿಚ್ ಆಗ್ತಾ ಇದ್ದೀರಾ ಅಂದರೆ ಸರ್ಕಸ್ ಮಾಡಬೇಕು, ಆಯಿತಾ. ಇದೀಗ ಯುರೋಪಿಯನ್ ಯೂನಿಯನ್ ಅವರು ಆಪಲ್ನವ್ರಿಗೆ ತಲೆಗೊಡ್ದ್ಬಿಟ್ಟು ನೀವು ಇದನ್ನು ಸರಿ ಮಾಡ್ಕೊಳ್ಳಿ, ಆಯಿತಾ. ಜನ ಐಫೋನಿಂದ ಆ್ಯಂಡ್ರಾಯ್ಡಿಗೆ ಸ್ವಿಚ್ ಆಗಬೇಕಾ, ಈಸಿಯಾಗಿ ಸ್ವಿಚ್ ಆಗಬೇಕು. ಆ್ಯಂಡ್ರಾಯ್ಡಿಂದ ಐಫೋನಿಗೆ ಆಗಬೇಕಾ, ಈಸಿಯಾಗಿ ಆಗಬೇಕು, ಆಯಿತಾ. ಜನಗಳಿಗೆ ನೀವು ರಿಸ್ಟ್ರಿಕ್ಟ್ ಮಾಡೋಂಗಿಲ್ಲ. ಈ ಒಂದು ರೂಲ್ ತೊಗೊಂಬಂದಿದ್ದಾರೆ, ನಮ್ಮ ದೇಶದಲ್ಲೂ ಬರಬೇಕಿದು, ಆಯಿತಾ. ಯುರೋಪಿಂದ ಎಲ್ಲ ದೇಶಗಳಿಗೂ ಒಂದು ಲೆವೆಲ್ಗೆ ಹೆಲ್ಪ್ ಆಗ್ತದೆ. ಈವನ್ USB Type-C ಐಫೋನಿಗೆ ಬಂದಿದ್ದು ಯುರೋಪಿಯನ್ ಯೂನಿಯನಿಂದನೇ, ಆಯಿತಾ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಫೈನಲಿ Xiaomi 14 ಅಲ್ಟ್ರಾ ಸ್ಮಾರ್ಟ್ಫೋನ್ ನಮ್ಮ ಭಾರತದಲ್ಲಿ ಲಾಂಚ್ ಆಗಿದೆ. ಬೆಲೆ ಕೇಳಿದ್ರೆ ಶಾಕ್ ಆಗ್ತೀರಾ. 1 ಲಕ್ಷ ರೂಪಾಯಿಗೆ MI ಬ್ರ್ಯಾಂಡಿಂಗ್ ಇಂದು Xiaomi 14 ಅಲ್ಟ್ರಾ ಲಾಂಚ್ ಆಗಿದೆ. ಯಾರು 1 ಲಕ್ಷನ ಈ ಬ್ರ್ಯಾಂಡಿಗೆ ಕೊಡ್ತಾರೆ ಅಂತ ಗೊತ್ತಿಲ್ಲ. ಶಾಮಿಗೆ ಅಷ್ಟೊಂದು ಬ್ರ್ಯಾಂಡ್ ವ್ಯಾಲ್ಯೂ ನಮ್ಮ ಭಾರತದಲ್ಲಿ ಇಲ್ಲ. ಇದೆ, ಬ್ರ್ಯಾಂಡ್ ವ್ಯಾಲ್ಯೂ ಇದೆ, ಬಟ್ ಅಫೋರ್ಡಬಲ್ ಸೆಗ್ಮೆಂಟಲ್ಲಿ ಇದೆ, ಆಯಿತಾ. ಜನ 10,000, 15,000, 20,000, 25,000, 30,000 ಈ ಸ್ಮಾರ್ಟ್ಫೋನಿಗೆ ಕೊಡ್ತಾರೆ. ಆದರೆ 1 ಲಕ್ಷ ಕೊಡೋವಷ್ಟು ಈ ಬ್ರ್ಯಾಂಡ್ ಮೇಲೆ ನಂಗನಿಸ್ದಂಗೆ ಜನಗಳಿಗೆ ನಂಬಿಕೆ ಇದೆ ಅಂತ ಅನ್ಸಲ್ಲ, ಆಯಿತಾ. ಸೊ ಸುಮ್ಮನೆ ನಾಮಕಾವಸ್ಥೆ ಲಾಂಚ್ ಮಾಡಿ ಕೆಲವು ಜನ ತೊಗೋಬೋದು. ನನಗೇನೋ ಡೌಟು, 1 ಲಕ್ಷ ಕೊಡೋರು ಯೂಶ್ವಲಿ ಐಫೋನ ಸ್ಯಾಮ್ಸಂಗ್ ಹೋಗ್ಬಿಡ್ತಾರೆ ಹೊರತು Xiaomi ಬ್ರ್ಯಾಂಡಿಗೆ ಬರಲ್ಲ. ಆ ಒಂದು ಬ್ರ್ಯಾಂಡ್ ವ್ಯಾಲ್ಯೂ, ಆ ಲೆವೆಲ್ ಬ್ರ್ಯಾಂಡ್ ವ್ಯಾಲ್ಯೂ ನಮ್ಮ ದೇಶದಲ್ಲಿ ಇಲ್ಲ ಅವರಿಗೆ, ಆಯಿತಾ. ಚೈನಾ ಫೋನ್. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಅವರು ಸ್ಯಾಮ್ಸಂಗ್ ಗ್ಯಾಲಕ್ಸಿ A55 ಮತ್ತು A35 ಈ 2 ಸ್ಮಾರ್ಟ್ಫೋನ್ಗಳನ್ನು ನಾಳೆ ಲಾಂಚ್ ಮಾಡ್ತಾ ಇದ್ದಾರೆ. A55ನಲ್ಲಿ ಮೆಟಾಲಿಕ್ ಫ್ರೇಮ್ ಇದೆಯಂತೆ, ಆಯಿತಾ. ನಾವಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ ಅದಕ್ಕೋಸ್ಕರ. ಸೊ ಕಾದ್ ನೋಡೋಣ. ಇಂಟ್ರೆಸ್ಟಿಂಗ್ ಆಗಿದೆ. ಸ್ಮಾರ್ಟ್ಫೋನ್ಗಳು ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಗೊತ್ತಿಲ್ಲ. ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳ್ಕೊಳ್ಳೋಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.